ಸ್ಟಾರ್ಟ್ ಮಾಡಿ. ದಿಲ್ಲಿಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಘಟನೆ ಅತ್ಯಂತ ಭಯಾನಕವಾಗಿದ್ದು, ಅತ್ಯಂತ ಘೋರ ಘಟನೆ ಆಗಿದ್ದು, ಇದನ್ನು ವ್ಯಾಪಕವಾಗಿ ನಾನು ಖಂಡಿಸಲು ಬಯಸ್ತಾ ಇದ್ದೀನಿ. ಇವತ್ತು ಅಮಾಯಕ ಭಾರತೀಯರು ಸರಿಸುಮಾರು 14 ಜನ ಹುತಾತ್ಮರಾಗಿದ್ದಾರೆ ಈ ಆತಂಕವಾದಿಗಳಿಂದ. ಈ ಆತಂಕವಾದಿಗಳು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದು, ನಮ್ಮ ಗಾಳಿ ಕುಡಿದು, ನಮ್ಮ ಅನ್ನವನ್ನು ತಿಂದು, ಇವತ್ತು ನಮ್ಮ ನೀರನ್ನು ಕುಡಿದು, ಇವತ್ತು ನಮ್ಮ ಭಾರತೀಯರನ್ನೇ ಕೊಲ್ಲುವಂತ ಕೆಲಸ ಮಾಡಿದ್ದಾರೆ. ಇಂಥ ಜಿಹಾದಿಗಳನ್ನ ಕಂಡಲ್ಲಿ ಗುಂಡು ಹೊಡೆಯುವಂತ ಆದೇಶ ಮಾನ್ಯ ಪ್ರಧಾನಮಂತ್ರಿಗಳು ಮಾಡಬೇಕು. ಕೋರ್ಟ್ ಸಹ ಇದಕ್ಕೆ ಬೆಂಬಲವನ್ನ ಸೂಚಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ. ಇವತ್ತು ವಿದ್ಯಾವಂತರಾಗಿ, ಇವತ್ತು ಪ್ರೊಫೆಸರ್ ಆಗಿ, ಡಾಕ್ಟರ್ಗಳಾಗಿ ಇಷ್ಟೊಂದು ನಾಲೆಜ್ ಇದ್ದು, ಇಷ್ಟೆಲ್ಲ ಓದಿಕೊಂಡು ಇವರು ಭಾರತದ ವಿರುದ್ಧ ಷಡ್ಯಂತ್ರ ರೂಪಿಸ್ತಾರೆ. ಭಾರತದ ವಿರುದ್ಧ ಆತಂಕವಾದಿಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಎಲ್ಲೋ ಕುಂತ್ಕೊಂಡು ಆತಂಕವಾದಿಗಳು ಪಾಕಿಸ್ತಾನದಲ್ಲಿ ಕುಂತ್ಕೊಂಡು ನಮ್ಮ ಭಾರತೀಯರನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಇಲ್ಲಿರುವಂತ ಮತೀಯವಾದಿಗಳು, ಇವರನ್ನ ಜಿಹಾದಿಗಳು, ಇಂಥವರನ್ನ ಬಳಸಿಕೊಂಡು ಭಾರತದಲ್ಲಿ ಇವತ್ತು ಈ ತರದ ಜಿಹಾದಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಭಾರತೀಯರಲ್ಲೂ ಎಚ್ಚರಿಕೆಯಿಂದ ಇರಬೇಕು. ಇಂಥ ಜಿಹಾದಿಗಳು ನಮ್ಮ ಜೊತೆಯಲ್ಲೇ ಇರ್ತಾರೆ. ಅವರನ್ನು ಗುರುತಿಸುವಂತೆ ಕೆಲಸ ಮಾಡಬೇಕು. ಸ್ವಲ್ಪ ಆದರೂ ನಮಗೆ ಸಂಶಯ ಬಂದ್ರೆ ಪೊಲೀಸ್ ಠಾಣೆಗೆ ದೂರನ್ನು ಕೊಡುವಂತೆ ಕೆಲಸ ಮಾಡಬೇಕು. ಯಾಕಂದ್ರೆ ಅವರ ಚಲನವಲನ